ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 13/11/2025 ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ. ಅದ್ರ ಜೊತೆಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಆ್ಯಂಡ್ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ನಿನ್ನೆ ಡಿಸ್ಕಷನ್ ಮಾಡಿದ್ದೇನಾಗಿತ್ತು ಆ್ಯಂಡ್ ಟೆಲಿಗ್ರಾಮಲ್ಲಿ ನಾನು ನಿಮ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದೆ. ಸೊ ಫಸ್ಟ್ ನಿಮ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದೇನಪ್ಪ ಅಂದರೆ ಮಾರ್ಕೆಟ್ ಆಲ್ರೆಡಿ ಮೊಮೆಂಟಮ್ ಆಗಿತ್ತು. ಸೊ ವೆರಿ ಡಲ್ ಮೊಮೆಂಟಮ್ ಆಗಿತ್ತು. ಈ ಟೈಮ್ ನೋಡ್ಕೊಳ್ತೀರಿ, ಸ್ಪೆಷಲಿ 11 ಗಂಟೆಯಿಂದ 12:30ವರೆಗೂ. ಸೊ ಇದಾದ ಮೇಲೆ ನಿಮ್ಗೆ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಲೈನ್ನ ನಿಮ್ಗೆ ಪೋಸ್ಟ್ ಮಾಡಿದ್ದೆ. ಮಾರ್ಕೆಟ್ನಲ್ಲಿ ಇನ್ ಕೇಸ್ 25,930 ಒಂದು ವ್ಯಾಲ್ಯೂಸಬಲ್ ಝೋನ್ ಇದೆ. ಇದನ್ನ ಮಾರ್ಕೆಟ್ ಹೋಲ್ಡ್ ಮಾಡದ ಸ್ಮಾಲರ್ ಹೈಟ್ ಲೈಕ್ ಲೋವರ್ ಟೈಮ್ ಹತ್ರ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ 26,000 ಅಚೀವ್ ಆಗುತ್ತೆ. ಇಲ್ಲ ನಿಮ್ಗೆ ಏನಂತ ಮೆಸೇಜ್ ಮಾಡಿದ್ರೆ ಸೈಡ್ ವೇಸ್ ನೆಗೆಟಿವ್ ಅಂತ ಹೇಳಿ. ಸೊ ನೋಡ್ಕೊಳ್ತೀರಿ, ಮಾರ್ಕೆಟ್ ನೆಗೆಟಿವ್ ಮತ್ತೆ ಸೈಡ್ ವೇ ಕೂಡ ಇತ್ತು ಅನ್ನೋದು ನಿಮ್ ಕಣ್ಣಿಗೆ ಕಾಣುತ್ತೆ. ಸೊ ಅನಾಲಿಸಿಸ್ ನೀಟ್ ಆಗಿತ್ತು ಅಂತ ಗೊತ್ತಾಯ್ತು, ಸೂಪರ್. ಇನ್ನು ನಾಳೆ ಹೆಂಗ್ ಮಾಡ್ತೀರಿ ಅನ್ನೋದಕ್ಕೆ ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ವಾಪಸ್ ಏನ್ ಮಾಡ್ತೀನಿ, ಡೇ ಆಂಗಲ್ ಇಂದ ಶೋಕಾಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಡೇ ಆಂಗಲ್ ಇಂದ ಮಾರ್ಕೆಟ್ ನಲ್ಲಿ ಒಂದು ಗೊತ್ತಾಗ್ತದೆ, ಮಾರ್ಕೆಟ್ 25,930 ಹತ್ರ ಒಂದು ರಿಜೆಕ್ಷನ್ ಬಂದಿದ್ದು ಅಂಡ್ ಕೆಳಗಡೆ ಸಪೋರ್ಟ್ ಇದ್ದು ಮಾರ್ಕೆಟ್ ಕ್ಯಾಂಡಲ್ ಪ್ರಕಾರ ಇಂಡಿಸಿಷನ್ ನ ಶೋಕಾಸ್ ಮಾಡಿದೆ. ಬಟ್ ಬುಲಿಶ್ನೆಸ್ ಪ್ರೆಸೆನ್ಸ್ ಇದೆ. ಸೊ ಟೋಟಲಿ ಅರೌಂಡ್ 60-70% ದ ಬಯರ್ಸ್ ಆರ್ ದೇರ್, 30% ಸೆಲ್ಲರ್ಸ್ ಆರ್ ದೇರ್. ಸೊ ಇದ್ರ ಜೊತೆಗೆ ಮೂವಿಂಗ್ ಎವರೇಜ್ಗಳ ಜೊತೆ ನೋಡೋಣ, ಏನಾದ್ರು ಮೂವಿಂಗ್ ಎವರೇಜ್ ಹೆಲ್ಪ್ ಮಾಡುತ್ತಾ. ಓಕೆ, ಸೊ ಮೂವಿಂಗ್ ಎವರೇಜ್ ಸಾಧ್ಯತೆ ಇಲ್ಲ, ಬಿಕಾಸ್ 25,700 ಹತ್ರ ಈಗ 20-day ಮೂವಿಂಗ್ ಎವರೇಜ್ ಕುತ್ಕೊಂಡಿದೆ, ದೂರ ಇದೆ. ಸೊ ದೇ ಆರ್ ಜಸ್ಟ್ ಲೈಕ್ ಸಪೋರ್ಟ್ ಫಾರ್ ಅ ಬುಲಿಶ್ ಮೊಮೆಂಟಮ್ ಅಪ್ ಸೈಡ್. ಓಕೆ, ಸೊ ಎಲ್ಲ ಡ್ರಾಯಿಂಗ್ಸ್ ಹಾಕೋಣ, ಮತ್ತೆ ನೋಡ್ಕೊಳ್ತೀರಿ 25,930 ಕೆಳಗಡೆ 25,800 ಸೈಕಾಲಜಿಕಲ್ ನಂಬರ್ ಆಗಿತ್ತು ಅಂಡ್ ಈವನ್ ಫಿಬೋನಚಿ ಲೆವೆಲ್ ಕೂಡ ಅಲ್ಲೇ ಆಗಿತ್ತು. ಮಾರ್ಕೆಟ್ ಈಗ ಹೋಗಿ ನಿಂತ್ಕೊಂಡಿರುವ ಜಾಗ ಕೂಡ ಗೊತ್ತಿದೆ, 25,875 ಹತ್ರ ನಿಂತ್ಕೊಂಡಿದ್ದು. ಇನ್ ಕೇಸ್ ಮಾರ್ಕೆಟ್ ಫೇಲ್ಯೂರ್ ಆಫ್ 25,800 ಈ ಗ್ಯಾಪ್ ಫಿಲ್ಅಪ್ ಹತ್ರ ಬರ್ಬೋದು, ದಟ್ ಇಸ್ 25,700. ಇದನ್ನ ನೀವು ಥಿಂಕ್ ಮಾಡಬಹುದು ಲಾಜಿಕಲಿ ಇನ್ ಲೋವರ್ ಟೈಮ್ ಫ್ರೇಮ್. ಅದಕ್ಕೋಸ್ಕರ 30 ನಿಮಿಷ ಸ್ವಿಚ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡೋಣ. ಓಕೆ, ಎಕ್ಸಾಂಪಲ್ ಮಾರ್ಕೆಟ್ ಏನಾದ್ರು ಓಪನಿಂಗ್ ಈಗ ಮಿಡಲ್ ಆಫ್ ದ ರೀಜ್ ಲೈಕ್ 25,925 ಅಥವಾ 25,875 ಹತ್ರ ಇದೆ. ಸೊ ಅವಾಗ ನಾವು ವೇಟ್ ಅಂಡ್ ವಾಚ್ ಏನ್ ಮಾಡೋದಪ್ಪ ಅಂದ್ರೆ, ಎಸ್ ಮಾರ್ಕೆಟ್ ಏನಾದ್ರು 25,930 ಏನಾದ್ರು ಬ್ರೇಕ್ಔಟ್ ಆದ್ರೆ, ಇವತ್ತಿನ ಟಾಪ್ ಕೂಡ ಆಗಿದ್ದು, ಇದನ್ನ ಬ್ರೇಕ್ಔಟ್ ಆದ್ರೆ ಸ್ಪೆಷಲಿ ಇದಕ್ಕೆ ನಾನು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂದ್ರೆ ಹಿಸ್ಟ್ರಿ ಇದೆ, ಪ್ರೈಸ್ ಆಕ್ಷನ್ ಹಿಸ್ಟ್ರಿ. ಅದ್ರ ಪ್ರಕಾರ ಇಲ್ಲೊಂದು ಸೆಲ್ಲರ್ ಲೆವೆಲ್ ಇದೆ. ಇದನ್ನ ದಾಟಿದ ನಿಜ ಆದ್ರೆ 26,000 ಪಕ್ಕ ಆಗತ್ತೆ. ಬಟ್ ಇದರ ಮಿಡಲ್ ಆದ್ರೆ ಮಾರ್ಕೆಟ್ ಟೈಮ್ ಪಾಸ್ ಆಗತ್ತೆ. ಓಕೆ, ಮಾರ್ಕೆಟ್ ಆದ್ರೂ ಸರ್ 25,850 ಹತ್ರ ಓಪನ್ ಆದ್ರೂ ಕೂಡ ಉಪಯೋಗ ಇಲ್ಲ ಸರ್. ಹಾರ್ಡ್ಲಿ 25,800 ಹತ್ರ ನಿಮ್ಗೆ ಸಪೋರ್ಟ್ ಇದೆ. ಇಲ್ಲಿಂದ ನಿಮಗೆ ಇನ್ ಕೇಸ್ ರಿವರ್ಸಲ್ ಸಿಕ್ಕರೆ ಟ್ರೇಡ್ ತಗೊಳ್ಳಿ, ಅಥವಾ ಫೇಲ್ ಸಿಕ್ಕರೆ ಟ್ರೇಡ್ ತಗೊಳ್ಳಿ. ಅದರ್ವೈಸ್ ಇಲ್ಲಿಂದ ಟ್ರೇಡ್ ಸಿಕ್ಕಿದೆ, ನಾನು ಇಲ್ಲಿವರೆಗೂ ಟ್ರೇಡ್ ಟಾರ್ಗೆಟ್ ಮಾಡ್ತೀನಿ ಅಂತ ಟ್ರೇಡ್ ತಗೊಳ್ಳೋದು ಉಪಯೋಗ ಇಲ್ಲ. ಲೈಕ್ ಎಕ್ಸಾಂಪಲ್ 25,850 ಹತ್ರ ಮಾರ್ಕೆಟ್ ಓಪನ್ ಆಗಿದ್ದು ರೆಡ್ ಕ್ಯಾಂಡಲ್ ಕಂಡಿದೆ, ನೀವು ಬ್ರೇಕ್ ಡೌನ್ ಅಂತ ಹೇಳಿ ಅಥವಾ ಇವತ್ತಿನ ಡೇ ಲೋ ಬ್ರೇಕ್ ಅಂತ ಹೇಳಿ ಪೊಸಿಷನ್ ತಗೊಂಡ್ರು ಕೂಡ ಹಾರ್ಡ್ಲಿ ನೀವು ದುಡ್ಡು ಮಾಡ್ಬೋದು, ಬಿಕಾಸ್ ಇಮಿಡಿಯೇಟ್ ಸಪೋರ್ಟ್ ಇಲ್ಲಿ ಕುತ್ಕೊಂಡಿದೆ. ಈ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್ ಏನ್ ಹೇಳಬೇಕಪ್ಪ ಅಂದ್ರೆ, ಲಾಜಿಕಲಿ ಫ್ರೀ ವೇ ಇರೋದು ಇದು ಬೆಸ್ಟ್ ಇದೆ, ಈಸಿ ಇದೆ. ಇವನ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಕೊಡ್ಲಿ ಅಥವಾ ಒಂದು 50 ಪಾಯಿಂಟ್ಗಳ ಗ್ಯಾಪ್ ಅಪ್ ಓಪನ್ ನಲ್ಲಿ ಈ ಮಾರ್ಕೆಟ್ ಇದ್ರ ಮೇಲೆ ಹೋಲ್ಡ್ ಮಾಡ್ಲಿ, 26,000 ಅಲ್ಲ 26,100 ಹತ್ರನೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಓಕೆ, ಗ್ಯಾಪ್ ಡೌನ್ ಓಪನ್ ಆಗಿದೆ 25,800 ಹತ್ರ, ಒಂದು 70-80 ಪಾಯಿಂಟ್ ನೆಗೆಟಿವ್. ಓಕೆ, ಎನಿವೆ ಆವಾಗಲೂ ಕೂಡ ಇದೊಂದು ಸಪೋರ್ಟ್ ಲೆವೆಲ್ ಇದೆ. ಮಾರ್ಕೆಟ್ ಇವತ್ತು ಅದನ್ನ ಕನ್ಫರ್ಮ್ ಕೂಡ ಮಾಡಿದಾನೆ, ಗ್ಯಾಪ್ ಅಪ್ ಆಂಗಲ್ ಜೊತೆಗೆ ಪಿನ್ ಬಾರ್ ಕೂಡ ಶೋಕಾಸ್ ಮಾಡಿದಾನೆ. ಸೊ ಇದನ್ನ ನಾವು ಲೈಕ್ ಹೈಯರ್ ಸ್ಟ್ರಕ್ಚರ್ ಆದ್ರೆ 25,900 to 930 ಅಂಡ್ 26,000 ಥಿಂಕ್ ಮಾಡ್ಲಿಕ್ಕೆ ಈ ಜಾಗದಿಂದ ಕೂಡ ಪ್ರಯತ್ನ ಮಾಡ್ತೀವಿ. 25,800 ಫೇಲ್ ಆಗಿ ಮಾರ್ಕೆಟ್ ಲೋವರ್ ಹೈ ಆದ್ರೆ ಆವಾಗ ಲಾಜಿಕಲ್ ಥಿಂಕ್ ಮಾಡೋಣ, ಮಾರ್ಕೆಟ್ 25,700 ಹತ್ರ ಬರುತ್ತೆ, ಆ ಗ್ಯಾಪ್ ಫಿಲ್ಲಿಂಗ್ ಸಿಗ್ಬೋದು ಅಂತ ಲಾಜಿಕಲ್ ಥಿಂಕ್ ಮಾಡಬಹುದು. ಓಕೆ, ಈಗ ಗ್ಯಾಪ್ ಅಪ್ ಡಿಸ್ಕಷನ್ ಆಯ್ತು, ಗ್ಯಾಪ್ ಡೌನ್ ಡಿಸ್ಕಷನ್ ಆಯ್ತು, ವ್ಯಾಲ್ಯೂಬಲ್ ಝೋನ್ ಹತ್ರ ಕೂಡ ಡಿಸ್ಕಷನ್ ಆಗಿದೆ. ಸೊ ಲಾಜಿಕಲ್ ಓಪನ್ ಇಂಟ್ರೆಸ್ಟ್ ಗಳನ್ನ ಸ್ಟಡಿ ಮಾಡೋಣ. ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ನಲ್ಲಿ ಹೆವಿ ಬಿಲ್ಟಪ್ ಎಲ್ಲಿದೆ? ಸೊ 26,000 ಹತ್ರ ನಿಮ್ಗೆ ಕಾಣ್ತಾ ಇದೆ, ಅರೌಂಡ್ 73 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ. ರಿಪೀಟ್ ಹಿಯರ್, 73 ಲಕ್ಷ ಓಪನ್ ಇಂಟ್ರೆಸ್ಟ್ ಇದೆ. ಅಂದ್ರೆ ಹೆವಿಯೆಸ್ಟ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದೆ. ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಈಸಿಲಿ 26 ಲೆವೆಲ್ ನ ಬಿಟ್ಕೊಡೋದಿಲ್ಲ. ಇನ್ ಕೇಸ್ ಮಾರ್ಕೆಟ್ ನಿಮಗೆ 25,950 ಹತ್ರ ಇದ್ದು, ಓಕೆ, ನಿಮಗೆ ಇಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗೋದನ್ನ ನೀವು ಲೈವ್ ಅಲ್ಲಿ ನೋಡ್ತಾ ಇದ್ದೀರಿ. 72 ಬದಲು 50 ಆಗಿದೆ. ಈ ಜಾಗದಲ್ಲಿ ಪುಟ್ ನಲ್ಲಿ 28 ಬದಲು ನಿಮ್ಗೆ 40-45 ಅಂತ ಆಡ್ ಆಗ್ತಾ ಇದೆ. ಆವಾಗ ಲಾಜಿಕಲ್ ಥಿಂಕ್ ಮಾಡಕ್ಕೆ ಸಾಧ್ಯ ಇದೆ, 26,000 ಮೇಲ್ಗಡೆನೂ ಹೋಗುತ್ತೆ, 26,100 ಅಥವಾ 250 ಥಿಂಕ್ ಮಾಡಬಹುದು. ಆಲ್ ಟೈಮ್ ಹೈ ಹತ್ರ 26,250-270 ಇದೆ.
ಓಕೆ, ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಕಾಣ್ತಾ ಇರೋದು 25,800. ಟೆಕ್ನಿಕಲ್ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಹೆವಿ ಬಿಲ್ಟಪ್ ಇದೆ. ಈ ಜಾಗ ಮಾರ್ಕೆಟ್ ಫೇಲ್ ಆದ್ರೆ ಮಾರ್ಕೆಟ್ ನಮಗೆ 25,700 ಹತ್ರ ಕರ್ಕೊಂಡು ಬರುತ್ತೆ. ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸೂಪರ್. ವೆರಸ್ ಲೆಟ್ ಅಸ್ ಸಿ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಇರಬೇಕಾಗಿದೆ. ಸೊ ಲೆಟ್ ಅಸ್ ಸಿ ಎಲ್ಲ ಡ್ರಾಯಿಂಗ್ ನ ತೆಗೆದಾಕ್ತೀನಿ, ಮೇಜರ್ ಲೆವೆಲ್ ನ ನಿಮ್ ಮುಂದೆ ಡ್ರಾ ಮಾಡ್ತೀನಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟುಮಾರೋ ಟ್ರೇಡ್ ಸೆಟಪ್. ಓಕೆ, ನಾನು ರೆಕ್ಟಾಂಗಲ್ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಲೆವೆಲ್ ನೋಡ್ಕೋತೀರಿ ಯಾಕೆ ಇಂಪಾರ್ಟೆಂಟ್ ಇದೆ. ಓಕೆ, ಹಿಸ್ಟ್ರಿ ಗೊತ್ತಾಗುತ್ತೆ ಅನ್ಕೋತೀನಿ. ಪ್ರೈಸ್ ಆಕ್ಷನ್ ಹಿಸ್ಟ್ರಿ, ರಿಜೆಕ್ಷನ್, ರಿಜೆಕ್ಷನ್, ಬ್ರೇಕ್ ಡೌನ್. ಓಕೆ, ಇಲ್ಲಿ ಎಂ ಪ್ಯಾಟರ್ನ್ ಬ್ರೇಕ್ ಡೌನ್, ರಿಜೆಕ್ಷನ್ ಅಂಡ್ ರಿಜೆಕ್ಷನ್. ಸೊ 84,700 ಅ ಟೆಕ್ನಿಕಲ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತೂ ಪಕ್ಕಾ ನಿಮಗೆ. ಓಕೆ, ಈಗ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಇಲ್ಲಿದೆ. ಸೊ ಇವತ್ತಿನ ಬಾಟಮ್ ಮೇಜರ್ ಲೆವೆಲ್ ಸಪೋರ್ಟ್ ದಟ್ ಇಸ್ 84,200. ಓಕೆ, ಸೊ ಈಸಿಲಿ ಅಂತ ಅನ್ಸೋದು ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ. ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗಿದೆ 84,500 ಹತ್ರ. ಮಾರ್ಕೆಟ್ ನಿಮ್ಮನ್ನ ತಪ್ಪದಾರಿ ತಗೊಂಡು ಹೋಗ್ಲಿಕ್ಕೆ ಈ ತರ ಮೊಮೆಂಟಮ್ ಶೋಕಾಸ್ ಮಾಡಬಹುದು. ಇಲ್ಲಿಂದ ಆಬ್ವಿಯಸ್ಲಿ ಮೇಜರ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಕೂಡ ಇದೆ. ಇಲ್ಲಿಂದ ರಿವರ್ಸಲ್ ಬರ್ತಾ ಇದೆ ಅಂದ್ರೆ ನಮಗ ಅವಾಗ ಪಕ್ಕ ಆಗೋದೇನಪ್ಪಾ ಅಂದ್ರೆ ಒಂದ್ಸಲ ರಿಜೆಕ್ಷನ್, ಸೆಕೆಂಡ್ ಟೈಮ್ ರಿಜೆಕ್ಷನ್, ಸೊ ಡಬಲ್ ಟಾಪ್ ಕನ್ಫರ್ಮೇಶನ್. ಸೊ ಮಾರ್ಕೆಟ್ ಕ್ಯಾನ್ ಕಮ್ ಡೌನ್ ಈಸಿಲಿ ಡೌನ್ ಸೈಡ್. ಅವಾಗ 84,400ಗಿಂತ ಕೆಳಗಡೆ 84,200 ಹತ್ರ ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸೊ ದಿಸ್ ದ ಈಸಿಯೆಸ್ಟ್ ಥಿಂಕಿಂಗ್ ಇದೆ ಇನ್ ಕೇಸ್ ಈ ರೀತಿ ಆದ್ರೆ. ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ 84,300 ಹತ್ರ ಓಪನ್ ಆಗಿದೆ, ಲೈಟ್ ಆಗಿ ಒಂದು 100-120 ಪಾಯಿಂಟ್ ನೆಗೆಟಿವ್ ಓಪನ್ ಅಂತ ಅಂದ್ರೆ ಅವಾಗೂ ಕೂಡ ನಾವು ಲಾಜಿಕಲ್ ಮೇಜರ್ ಸಪೋರ್ಟ್ 84,200 ಇದೆ. ಇಲ್ಲಿಂದ ಬೈಯಿಂಗ್ ಸ್ಟ್ರಕ್ಚರ್ ತಗೊಳ್ಳೋಣ, ಅಥವಾ ಇಲ್ಲಿಂದ ಫೇಲ್ ಆದ್ರೆ 83,900 ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಓಕೆ, ಎನಿವೇ ಇವೆರಡು ಸ್ಥಿತಿ ಇಲ್ಲ. ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟು 84,700 ಮೇಲೆ ನಿಂತ್ಕೊಂಡಿದ್ದು ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದ್ರೆ ಥಿಂಕ್ ಮಾಡಿ ಸರ್. ಸೈಕಾಲಜಿಕಲ್ ನಂಬರ್ 85,000 ಮೋಸ್ಟ್ ಅಟ್ರಾಕ್ಟೇಬಲ್ ನಂಬರ್ ಅಂಡ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಕೂಡ ಇದೆ. ಸೊ ಎಕ್ಸ್ಪೈರಿ ನಿಮಗೆ 85,000 ಆಗತ್ತೆ ಅಂತ ಪಕ್ಕ ಆಯಿತು. ಓಕೆ, ಸೊ ವ್ಯಾಲ್ಯೂಬಲ್ ಝೋನ್ ಮಾರ್ಕ್ ಮಾಡಿದ್ರಿ 84,700, 84,200. ಮಿಡಲ್ ಅಲ್ಲಿ ಇದ್ರೆ ಆದಷ್ಟು ಅವಾಯ್ಡ್ ಮಾಡ್ತೀರಿ, ಅಥವಾ ಸ್ಟಾಡಲ್ ಸ್ಟ್ರಾಂಗಲ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಬಿಕಾಸ್ ನಾಳೆ ಎಕ್ಸ್ಪೈರಿ ಇದೆ. ಆಪ್ಷನ್ ಚೈನ್ ನೋಡ್ಕೊಳ್ಳಿ, ನಾಳೆ ನಿಮ್ಗೆ ಏನೇನಿದೆ ಅಂತ ಗೊತ್ತಾಗತ್ತೆ. 85,000 ಹತ್ರ ಟೆಕ್ನಿಕಲಿ ಓಪನ್ ಇಂಟ್ರೆಸ್ಟ್ ಹೆವಿ ಇದೆ, 25 ಲಕ್ಷ. ಸೊ 84,700 ಮೇಲೆ ನಿಂತ್ಕೊಂಡಾಗ ಇದನ್ನ ನೀವು ಟಾರ್ಗೆಟ್ ಮಾಡ್ತೀರಿ. ಸೊ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ಕಾಣಿಸ್ತಾ ಇರೋದು 84,500 ಹತ್ರ ಒಂದು 18 ಲಕ್ಷ ಇದೆ. ಅದನ್ನ ಬಿಟ್ರೆ ಹೈಯೆಸ್ಟ್ ಆಗಿ ಟೆಕ್ನಿಕಲ್ ಸಪೋರ್ಟ್ ಇರುವುದು 84,200, ಅಲ್ಲಿ 17 ಲಕ್ಷ ಇದೆ. ಇಲ್ಲಿಂದ ಮಾರ್ಕೆಟ್ ನಿಮಗೆ ಬೌನ್ಸ್ ಸಿಗುವ ಚಾನ್ಸ್ ಇದೆ, ಇಲ್ಲಿಂದ ರಿಜೆಕ್ಷನ್ ಆಗೋ ಚಾನ್ಸ್ ಇದೆ. ಸೊ ಯಾವ ಜಾಗದಲ್ಲಿ ಟ್ರೇಡ್ ಸಿಗುತ್ತೆ ಅನ್ನೋದು ಬೇಸಿಸ್ ಮೇಲೆ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ನಾಳೆ. ಎಕ್ಸ್ಪೈರಿ ಇದೆ. ಇಂಗ್ಲೀಷ್ ಆಪ್ಷನ್ ಬಯರ್ಸು ಆಗಿದ್ರಿ, ಹೀರೋ ಝೀರೋ ಮಾಡೋ ಬದಲು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡ್ಲಿಕ್ಕೆ ಟ್ರೈ ಮಾಡಿ, ಸೊ ದೆನ್ ಯು ಕ್ಯಾನ್ ವೆರಿ ಸೇಫ್. ಓಕೆ, ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಏನ್ ಆಗ್ತಾ ಇದೆ. ಸೊ ನಿನ್ನೆ ಡಿಸ್ಕಷನ್ ಏನ್ ಮಾಡಿದಪ್ಪ ಅಂದ್ರೆ ಆಲ್ ಟೈಮ್ ಹೈ ಹೋಗೋದ್ ಬಗ್ಗೆ ಥಿಂಕ್ ಮಾಡಿದ್ವಿ ಅಂಡ್ ಡಿಸ್ಕಷನ್ ಕೂಡ ಮಾಡಿದ್ವಿ. ಓಕೆ, ಮಾರ್ಕೆಟ್ ನೋಡ್ಕೊಳ್ಳಿ, ಇವತ್ತಿನ ಟಾಪ್ ಎಷ್ಟಾಗಿದಪ್ಪ ಅಂದ್ರೆ ಓಕೆ ಆಲ್ ಟೈಮ್ ಹೈ ಇರೋದು 58,600. ಓಕೆ, ಇವತ್ತಿನ ಟಾಪ್ ಇದ್ದಿದ್ದು 58,500 ಚಿಲ್ಲರೆ. ಸೊ ಇದೊಂದು ಲೆವೆಲ್ ನ ಡ್ರಾ ಮಾಡಿರ್ತೀನಿ 58,250. ನಿನ್ನೆ ನಿಮಗೆ ಗೊತ್ತಿದೆ ಯಾಕೆ ಇಂಪಾರ್ಟೆಂಟ್ ಈ ನಂಬರ್ ಇದೆ ಅಂತೇಳಿ. ಸೊ ಕ್ಲೋಸಿಂಗ್ ಬೇಸಿಸ್ ಮೇಲೆ ಕೂಡ ನೋಡ್ಕೊಳ್ಳಿ, ಮಾರ್ಕೆಟ್ ಕ್ಲೋಸ್ ಆಗಿದ್ದು 58,274. ನಾವೇನ್ ಡ್ರಾ ಮಾಡಿದೀವಲ್ಲ ಅದರ ಮೇಲೆನೆ ಕ್ಲೋಸ್ ಆಗಿದೆ. ಓಕೆ, ಸೊ ಫೈನ್, ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಇದೇ ಜಾಗದಲ್ಲಿ. ಇಲ್ಲಿಂದ ನಮಗೆ ಸಪೋರ್ಟ್ ಸಿಕ್ಕು 58,600 ಆಲ್ ಟೈಮ್ ಹೈ ಹತ್ರ ಅಂಡ್ ಇದನ್ನು ದಾಟಿದ್ರೆ 59,000 ಹತ್ರ ನಮ್ಮ ಟಾರ್ಗೆಟ್ ಆಗಿರುತ್ತೆ ಈಸಿ ಟ್ರೇಡ್ ಸೆಟಪ್. ಓಕೆ, ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಮಾರ್ಕೆಟ್ 58,200 ಲೆವೆಲ್ ನ ಫೇಲ್ ಮಾಡಿದೆ. ಸೊ ಅವಾಗ 58,000 ಟಾರ್ಗೆಟ್ ಆಗುತ್ತೆ, ಈಸಿ ಇದೆ. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ, ಅರೌಂಡ್ 58,430 ಆಸ್ಪಾಸ್ ಕೊಟ್ಟಿದೆ. ಒಂದು ಲಾಜಿಕಲ್ ಥಿಂಕ್ ಮಾಡಿ, ಮಾರ್ಕೆಟ್ ಇಲ್ಲಿಂದ ಒಂದ್ಸಲ ಹಿಸ್ಟಾರಿಕಲಿ ಪ್ರೈಸ್ ಆಕ್ಷನ್ ಪ್ರಕಾರ ಇಲ್ಲಿ ರಿಜೆಕ್ಷನ್ ಆಗಿದ್ದೇ ಇದೆ. ನಾವು ಈ ರೀತಿ ಗ್ಯಾಪ್ ಅಪ್ ಆದಾಗ ಸ್ವಲ್ಪ ವೇಟ್ ಮಾಡೋಣ. 58,600 ಆಲ್ ಟೈಮ್ ಹೈ ಬ್ರೇಕ್ ಆಗಿ ಹೈಯರ್ ಲೋ ಸಿಗ್ತಾ ಇದ್ರೆ ಫ್ರೀ ವೇ ಸಿಕ್ತು ಅಂತ ಟ್ರೇಡ್ ಮಾಡೋಣ, ಅಥವಾ 58,200 ಹತ್ರ ಟ್ರೇಡ್ ಸಿಕ್ಕರೆ ನಮಗೆ ಟ್ರೇಡ್ ಈಸಿ ಇದೆ ಅಂತ ಥಿಂಕ್ ಮಾಡೋಣ, ಅಥವಾ ಇಲ್ಲಿಂದ ಫೇಲ್ ಆದ್ರೆ ಟ್ರೇಡ್ ಈಸಿ ಇದೆ ಅಂತ ಥಿಂಕ್ ಮಾಡೋಣ. ಇಲ್ಲ ಅಂದ್ರೆ ನಾವು ಸಿಕ್ಕಲ್ಲೇ ಪೊಸಿಷನ್ ಮಾಡಿದ್ರೆ ಡೆಫಿನೆಟ್ಲಿ ಪೊಸಿಷನ್ ಸೈಜಿಂಗ್ ಕರೆಕ್ಟ್ ಇರೋದಿಲ್ಲ, ಸ್ಟಾಪ್ ಲಾಸ್ ಗಳನ್ನ ತಿನ್ಬೇಕಾಗತ್ತೆ. ಓಕೆ, ಲೆಟ್ ಅಸ್ ಗೋ ಟು ದ ಫಿನ್ ನಿಫ್ಟಿ. ಫಿನ್ ನಿಫ್ಟಿ ಏನ್ ಗೊತ್ತಾಗತ್ತೆ. ಸೊ ಮಾರ್ಕೆಟ್ ನಲ್ಲಿ ಫಿನ್ ನಿಫ್ಟಿ ಒಂದ್ ಸ್ವಲ್ಪ ಜರ್ಕ್ ರಿಯಾಕ್ಷನ್ ಆಗಿದ್ದು, ಬಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ. ನೋಡ್ಕೊಳ್ತೀರಿ, ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದು, ಲುಕ್ ಅಟ್ ಹಿಯರ್, ಬ್ರೇಕ್ಔಟ್ ಅಂದ್ರೆ ಗ್ಯಾಪ್ ಅಪ್ ಓಪನ್ ಇಂದ ಬ್ರೇಕ್ಔಟ್ ಆಗಿದ್ದು, ಈ ಜಾಗನ ರಿಫಿಲ್ ಮಾಡಿದೆ, ರಿಟೆಸ್ಟ್ ತರ ಕಾಣ್ತಾ ಇದೆ. ವಾಪಸ್ ಮಾರ್ಕೆಟ್ ನಲ್ಲಿ ನೀವು ಈ ಬೌನ್ಸ್ ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಈ ಜಾಗದಲ್ಲಿ ಮಾರ್ಕೆಟ್ ಪಾಸಿಟಿವ್ ಅಥವಾ ಫ್ಲಾಟ್ ಆಗಿ ಓಪನ್ ಆದ್ರೆ
ವಿತ್ ಸ್ಮಾಲ್ ಎಸ್ ಎಲ್ ಫಾರ್ ಟಾರ್ಗೆಟ್ ಅಬೌಟ್ 27 ಅನ್ನೋದಕ್ಕೆ ಈಸಿ ಸಿಸ್ಟಮ್ ಫಿನ್ ನಿಫ್ಟಿನಲ್ಲಿ ಇದೆ. ಅದರ ಬದಲು ಮಾರ್ಕೆಟ್ ಏನಾದರೂ 27,300 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಫೇಲ್ಯೂರ್ ಸಿಸ್ಟಮ್ ಆಕ್ಟಿವೇಟೆಡ್, ಮಾರ್ಕೆಟ್ 27,100 ನಮ್ಮ ಟಾರ್ಗೆಟ್ ಅಂತ ತಿಳ್ಕೊಳ್ತೀರಿ. ದಿಸ್ ಈಸಿ ಸಿಸ್ಟಮ್. ಇವನ್ ಗ್ಯಾಪ್ ಅಪ್ ಅಂಗಲಿಂದ ಥಿಂಕ್ ಮಾಡಿದ್ರು ಈ ಜಾಗದಲ್ಲಿ 27,400 ಹತ್ರ ಒಂದು ರಿಜೆಕ್ಷನ್ ಇದೆ. ಸೊ ವೇಟ್ ಅಂಡ್ ವಾಚ್. ಹೈಯರ್ ಲೋ ಆದ್ರೆ ಮೊಮೆಂಟಮ್ ಕಂಟಿನ್ಯೂಷನ್, ಅಥವಾ ಮಿಡಲ್ ಅಲ್ಲಿ ಇದ್ರೆ ಉಪಯೋಗ ಇಲ್ಲದ ಕೆಲಸ ಇದೆ, ಇಲ್ಲ ಈ ಬೌಂಡ್ರಿನಲ್ಲೇ ಏನಾದರೂ ಫೇಲ್ಯೂರ್ ಅಥವಾ ಸಕ್ಸಸ್ ಅನ್ನೋದ್ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಿಫ್ಟಿ ಈಸಿ ಇದೆ ನಾಳೆ ಸೆಟಪ್ ಟ್ರೇಡ್ಗೆ. ಓಕೆ, ನಿಫ್ಟಿ ಮಿಡ್ ಕ್ಯಾಪ್ ನೋಡ್ಕೊಳ್ತೀರಿ. ನೀನೇ ಡಿಸ್ಕಷನ್ ಮಾಡಿದ ಲೆವೆಲ್ ನೆನ್ಪಿಟ್ಕೊಳ್ಳಿ. 13,900 ಅಂತ ಅಂದಿದ್ದ ನೆನಪಿದೆ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈವನ್ 14,000 ಕೂಡ ಒಂದು ಸೈಕಾಲಜಿಕಲ್ ನಂಬರ್ ಇದೆ, ಅದನ್ನು ಕೂಡ ಟೆಕ್ನಿಕಲ್ ಲೆವೆಲ್ ಮಾರ್ಕ್ ಮಾಡಿರ್ತೀನಿ. ಓಕೆ, ಸೊ ಈಗ ನಮಗೆ ಬೇಕಾಗಿರುವ ಸ್ಥಿತಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಸೊ ಟ್ರೆಂಡ್ ಅಪ್ ಸೈಡ್ ಇರೋದ್ರಿಂದ ಸ್ವಲ್ಪ ರಿಜೆಕ್ಷನ್ ಇಲ್ಲಿ ಬಂದಿದ್ದು ನೋಡಿದ್ರೆ, ಇದೊಂದು ಸ್ಮಾಲ್ ಮೈನರ್ ಪುಲ್ ಬ್ಯಾಕ್ ಅಂದಿದ್ದು ನೋಡಿದ್ರೆ, ಹೈಯರ್ ಲೋ ಅಂತ ಅನ್ಕೊಂಡ್ರೆ ಮಾರ್ಕೆಟ್ ಇಸ್ ಹೈಯರ್ ಲೋ, ಹೈ ಬ್ರೇಕ್ ಇದನ್ನ ಆದ್ರೆ 13,900, 14,000 ನಮ್ಮ ಟೆಕ್ನಿಕಲ್ ಟಾರ್ಗೆಟ್. ಈಸಿ, ಸೂಪರ್. ವೆರಸ್ ಮಾರ್ಕೆಟ್ ಇಲ್ಲೇ ನಿಮಗೆ ಪುಲ್ ಬ್ಯಾಕ್ ಆಗಿ ಓಕೆ ಇನ್ನೊಂದು ಡಬಲ್ ಟಾಪ್ ಕ್ರಿಯೇಟ್ ಮಾಡಿ ರಿವರ್ಸಲ್ ಕೂಡ ಬರಬಹುದು. ಆವಾಗ ನೀವು ಡಬಲ್ ಟಾಪ್ ಅಂತ ನೋಡ್ತೀರಿ. ಮಾರ್ಕೆಟ್ ಆವಾಗ ನಿಮಗೆ ಸೆಲ್ ಆಫ್ ಕೂಡ ಕೊಡಬಹುದು. 13,800 ಅಥವಾ ಈ ಗ್ಯಾಪ್ ಏರಿಯಾನ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದು. 13,700 ಟಾರ್ಗೆಟ್ ಆಗುತ್ತೆ. ಓಕೆ, ಸೊ ಎನಿವೇ ಮೇಜರ್ ಲೆವೆಲ್ ಕೂಡ ನೀವು ನೋಟ್ ಡೌನ್ ಮಾಡ್ಕೊಂಡಿರ್ತೀನಿ. ಓಕೆ, ಅಂಡ್ ಇನ್ನೊಂದು ಕೆಳಗಡೆ ಲೆವೆಲ್ ಮಾರ್ಕ್ ಮಾಡ್ತೀನಿ. ದಟ್ ಈಸ್ ದಿಸ್ ಒನ್. ಇದನ್ನ ನೆನ್ಪಿಟ್ಕೊಳ್ಳಿ, 13,700. ಓಕೆ, ಫೇಲ್ಯೂರ್ ದ ಟಾರ್ಗೆಟ್, ಸಕ್ಸಸ್ ಇಸ್ 14,000. ಓಕೆ, ಮಿಡಲ್ ಇದ್ರೆ ಮಾರ್ಕೆಟ್ ಸೈಡ್ ವೇ ಇರುತ್ತೆ. ಓಕೆ, ಇಂಪಾರ್ಟೆಂಟ್ ಸ್ಟಾಕ್ಸ್ಗಳು ಯಾವ್ಯಾವ್ದು ಇದಾವ ನಾಳೆ ಟ್ರೇಡ್ ಮಾಡ್ಲಿಕ್ಕೆ? TCS. ಸೊ ನೋಡ್ಕೊಳ್ತೀರಿ, ಟೆಕ್ನಿಕಲಿ ಬೂಮ್ ಆಗಿದೆ. ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಸಖತ್ತಾಗೆ ಬ್ರೇಕ್ಔಟ್ ಕೊಟ್ಟಿದ್ದು, ಬುಲಿಶ್ ಮೊಮೆಂಟಮ್ ಶೋಕಾಸ್ ಮಾಡಿದೆ, ಅಂಡ್ ಮಾರ್ಕೆಟ್ ತಡೆದು ಬ್ರೇಕ್ಔಟ್ ಆದಂಗೆ ಕಾಣಿಸ್ತಾ ಇದೆ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ, ಟ್ರೆಂಡ್ ಲೈನ್ ಹಾಕೊಳ್ತೀನಿ ಅಂಡ್ ಕಾಣ್ತೀನಿ ಈ ರೀತಿ ಬ್ರೇಕ್ಔಟ್ ನ. ಸೊ ಕೆಳಗಡೆಯಿಂದ ಕೂಡ ನಿಮ್ಗೊಂದು ಲೈಕ್ ಟೆಕ್ನಿಕಲ್ ಒಂದು ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದ್ದು ಕೂಡ ಕಾಣ್ತಾ ಇದೆ ಅನ್ಕೋತೀನಿ. ದಿಸ್ ಇಸ್ ಅ ಬ್ರೇಕ್ಔಟ್ ಅಂಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಮಾರ್ಕ್ ಮಾಡಿಟ್ಕೋಣ ಫಾರ್ ಅ ಟಾರ್ಗೆಟ್ ಆಫ್ ಟುಮಾರೋ. ಸೊ ಎನಿವೇ ಇಲ್ಲಿ ನೆಕ್ಸ್ಟ್ ಲೆವೆಲ್ 3,200 ಹತ್ರ ಬರ್ತಾ ಇದೆ. ಹೈ ಬ್ರೇಕ್ ಆದ್ರೆ ರಿಪೀಟ್ ಯೂಶಲಿ ಈ ರೀತಿ ಹ್ಯೂಜ್ ಮೊಮೆಂಟಮ್ ಆಗಿತ್ತಪ್ಪ ಒಂದ್ ದಿನ ಅಂದ್ರೆ ಮಾರ್ಕೆಟ್ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ, ಸಡವೆ ಆಗತ್ತೆ. ಒಂದೆರಡು ದಿನ 3 ದಿನ ಬಿಟ್ಟು ಮೊಮೆಂಟಮ್ ಆಗ್ಲಿಕ್ಕೆ ಟ್ರೈ ಮಾಡುತ್ತೆ. ಇವೊಂದು ಬ್ರೇಕ್ ಆಗಿ ಕಂಟಿನ್ಯೂಷನ್ ಆಗ್ತಾ ಇದ್ರೆ 3,200 ಟಾರ್ಗೆಟ್ ಆಗುತ್ತೆ. ಸ್ವಿಂಗ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀರಿ. ಸೊ ಇನ್ಫೋಸಿಸ್ ಕೂಡ ಇಂಪಾರ್ಟೆಂಟ್ ನಂಬರ್ ನೆನ್ಪಿಟ್ಕೊಳ್ಳಿ. ನನ್ನ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಒಳಗೆ ನಾನು ನೆನ್ಪಿಟ್ಕೊಳ್ಳೋ ನಂಬರ್ಗಳಂದ್ರೆ 1,540 ಅದರ ಮೇಲ್ಗಡೆ ನಿಂತ್ಕೊಂಡಿದೆ. ಯಾವಾಗ ಅದರ ಮೇಲೆ ನಿಂತ್ಕೊಂಡಿದೆ ಮೊಮೆಂಟಮ್ ನೋಡ್ಕೊಳ್ತೀರಿ. 1,440 ಹತ್ರ ಆಸ್ಪಾಸ್ ಹೋಗಿದೆ. ಸ್ವಿಂಗ್ ಟಾರ್ಗೆಟ್ ಆಗಿದ್ದನ್ನ ತಗೊಂಡ್ರೆ 1,600 ಮತ್ತು 1,440 ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಇನ್ಕ್ರೀಸ್ಡ್ ವಾಲ್ಯೂಮ್ ನಲ್ಲಿ ಬಾಯಿಂಗ್ ಬಂದಿದೆ. ಓಕೆ, ಲೆಟ್ ಅಸ್ ಸಿ ದ ಲುಪಿನ್ ಹಿಯರ್ ಫಾರ್ ಬುಲಿಶ್ ಮೊಮೆಂಟಮ್. ಸೊ ನೋಡ್ಕೊಳ್ತೀರಿ, ಬುಲಿಶ್ ಸ್ಟ್ರಕ್ಚರ್ ಸಿಕ್ಕಿದ್ದು ಮಾರ್ಕೆಟ್ ನಲ್ಲಿ ಕ್ಲಿಯರ್ ನಿಮಗೆ ಲೈಕ್ ಔಟ್ ಆಫ್ ದ ಕಂಜೆಷನ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. 2,033 ಮೇಲೆಗಡೆ ಕಂಟಿನ್ಯೂ ಹೈ ಲೋ ಲೈಕ್ ಹೈಯರ್ ಲೋ ಆಗ್ತಾ ಹೋದ್ರೆ 2,060 ಅಥವಾ ಹೈಯರ್ ಲೆವೆಲ್ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೆ ಅಂತ ಲುಪಿನ್ ಶೋಕಾಸ್ ಮಾಡ್ತಾ ಇದೆ. ಸೊ ಲೆಟ್ ಅಸ್ ಸಿ ದ ರಿಲಯನ್ಸ್ ಹಿಯರ್. ರಿಲಯನ್ಸ್ ಕೂಡ 1,500 ಮೇಲೆಗಡೆ ಕ್ಲೋಸ್ ಆಗಿದ್ದು ನಿಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡುವ ಜಾಗ 1,540. ಓಕೆ, ಸೊ ಲೆಟ್ ಸಿ ಇನ್ ಕೇಸ್ ಮಾರ್ಕೆಟ್ ನಾಳೆ ಏನಾದ್ರು ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಟ್ರೆಂಡ್ ಲೈನ್ ಆಂಗಲ್ ಇಂದ ಬ್ರೇಕ್ಔಟ್ ಕಂಡಿದ್ದೀರಿ. ಸೊ ಮಾರ್ಕೆಟ್ ಒಂದು ಪ್ರೆಷರ್ ಅಂತೂ ಬಂದಿದೆ, ಒಪ್ಕೊಳ್ತೀನಿ. ಸೊ ಇನ್ ಕೇಸ್ ನಾಳೆ ಬುಲಿಶ್ ಮೊಮೆಂಟಮ್ ಹೈಯೋಲೋ ಸ್ಟ್ರಕ್ಚರ್ ಸಿಕ್ಕರೆ ಅಬೌವ್ 1514 ಅಥವಾ 1515 ಹತ್ರ 1540 ಇಸ್ ನಾಟ್ ಅ ಫಾರ್. ಸೊ ನಿಫ್ಟಿನ್ ಕೂಡ ಮೇಲ್ಗಡೆ ತಗೊಂಡು ಹೋಗುವ ಪವರ್ ಇವ್ರ ಹತ್ರ ಇದೆ. ಸೊ ಟೈಟನ್ ಫಾರ್ ಅ ಸ್ಟ್ರಕ್ಚರ್ ಆಫ್ ಅ ಬುಲಿಶ್ ಮೊಮೆಂಟಮ್ ಹಿಯರ್ ನೋಡ್ಕೊಳ್ತೀರಿ. ಆಫ್ಟರ್ ದ ಕಂಜೆಷನ್ ಮಾರ್ಕೆಟ್ ಮೊಮೆಂಟಮ್ ಅಪ್ಸೈಡ್ ಹೋಗೋ ಚಾನ್ಸ್ ಇದೆ. ಸೊ ಅರ್ಲಿಯರ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಈ ಜಾಗದಲ್ಲಿ ಒಂದು ರಿಜೆಕ್ಷನ್ ಇದೆ, ಅದನ್ನೇ ನಾನು ನಿಮ್ ಮುಂದೆ ಮಾರ್ಕ್ ಮಾಡ್ತೀನಿ. ಅಂಡ್ ಮಾರ್ಕೆಟ್ ಅದರ ಮೇಲೆ ಸಕ್ಸಸ್ಫುಲಿ ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ, ಅದು ಕೂಡ 3,850. ಇದನ್ನ ದಾಟಿದ ನಿಜ ಆಯ್ತು ಅಂದ್ರೆ ಮಾರ್ಕೆಟ್ ಕ್ಯಾನ್ ಇವನ್ ಗೋ ಅ ಫರ್ದರ್ ಹೈ. 3,900 to 4,000 ಹೈಲಿ ಪಾಸಿಬಲ್ ಇದೆ ಟೈಟನ್. ಓಕೆ, ಲೆಟ್ ಅಸ್ ಸಿ ದ ಸ್ವಲ್ಪ ನೆಗೆಟಿವ್ ಸ್ಟಾಕ್ಸ್ ಗಳು ಯಾವಿದೆ. ಲುಕ್ ಅಟ್ ಹಿಯರ್. ನಂಬರ್ 1 PII ಇಂಡಸ್ಟ್ರಿ 5% ಇದೆ, 5% ಚಿಲ್ಲರೆ ಬಿದ್ದಿದೆ. ಅರ್ಲಿಯರ್ ಲೆವೆಲ್ ನೋಡ್ಕೊಳ್ತೀರಿ 3,680 ಲೆವೆಲ್ ನ ಮತ್ತೆ ಫೇಲ್ ಮಾಡ್ಕೊಂಡು ಸಕ್ಸಸ್ ಆಗಿದ್ದನ್ನು ನೋಡಿದ್ರೆ ಹೆವಿಲಿ ಸೆಲ್ ಆಫ್ ವಾಲ್ಯೂಮ್ ನೋಡಿದ್ರೆ ಈಸಿಲಿ ಮಾರ್ಕೆಟ್ ಅಂತೂ ವಾಪಸ್ ರಿವರ್ಸಲ್ ಅಂತೂ ಬರೋದಿಲ್ಲ. ಸೊ ಟೆಕ್ನಿಕಲ್ ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಇದನ್ನ ನಾಳೆ ಏನಾದ್ರು ಫೇಲ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಸೆಲ್ಲಿಂಗ್ಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಮೇಲೆ ಇರುವ ಕಾಲ್ಗಳನ್ನ ರೈಟ್ ಮಾಡಿ 3, ಇಲ್ಲ ಅಂದ್ರೆ ಆಪ್ಷನ್ಸ್ ಬಾಯಿಂಗ್ ಕೂಡ ಮಾಡಬಹುದು ಫಾರ್ ಶಾರ್ಟ್ ಟರ್ಮ್ ಮೊಮೆಂಟಮ್ಗೋಸ್ಕರ, ಇಲ್ಲ ಫ್ಯೂಚರ್ ಸೆಲ್ ಕೂಡ ಮಾಡಬಹುದು ಅನ್ನೋ ಸ್ಥಿತಿಗೆ ಈಗ PI ಇಂಡಸ್ಟ್ರಿ ಇದೆ.
ಓಕೆ, ಇನ್ನೊಂದು ಸೆಲ್ಲಿಂಗ್ ಒಳಗೆ ಸಿಗ್ತಾ ಇರೋದು ನಮಗೆ ದಟ್ ಈಸ್ ಟಾಟಾ ಮೋಟರ್ಸ್. ಓಕೆ, ಪ್ಯಾಸೆಂಜರ್ ವೆಹಿಕಲ್. ಓಕೆ, ಇಲ್ಲಿ ಡೇ ಆಂಗಲ್ ನೋಡಿದ್ರೆ ಹೆಂಗ್ ಕಾಣುತ್ತೆ ನೋಡ್ಕೊಳ್ತೀರಿ. ಸೊ ಇಲ್ಲಿ ಲೈಕ್ ಲೋವರ್ ಸ್ಟ್ರಕ್ಚರ್ ಕಂಡಿದೆ, ಹೌದಾ? ಲೋವರ್ ಸ್ಟ್ರಕ್ಚರ್ ಕಂಡಿದ್ದು ನಿಮಗೆ ಇನ್ ಕೇಸ್ ನೋಡ್ಕೊಳ್ತೀರಿ ನಾಳೆ ಲೋ ಬ್ರೇಕ್ ಆದ್ರೆ ಇಟ್ಸ್ ಕಂಟಿನ್ಯೂಷನ್ ಫಾರ್ 400 ಆರ್ ಬಿಲೋ ಲೆವೆಲ್ ಲೈಕ್ 395 ಆರ್ ಟಾರ್ಗೆಟ್ ಅಂತ ಗೊತ್ತಾಗ್ತಾ ಇದೆ. ಸೊ ಲೆಟ್ ಅಸ್ ಸಿ ಮಾರ್ಕೆಟ್ ನಲ್ಲಿ ನಾಳೆ ನಿಮಗೆ ನೆಗೆಟಿವ್ ಮೊಮೆಂಟ್ ಅಲ್ಲಿ ಇದು ಕಾಣಸಿಗಬಹುದು ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಇದನ್ನ ಬಿಟ್ಟು ಕೆಲವೊಂದು ಸ್ಟಾಕ್ಗಳು ನಿಮಗೆ ಡಿಸ್ಕಷನ್ ಬೇಕಾಗಿರುತ್ತೆ ಅಥವಾ ಫಂಡಮೆಂಟಲ್ ಇನ್ಪುಟ್ಸ್ ಬೇಕಾಗಿರುತ್ತೆ, ಅದ್ರ ಬಗ್ಗೆ ಕಮೆಂಟ್ ಅಲ್ಲಿ ಹಾಕಿ. ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅಂದ್ರೆ ಡೆಫಿನೆಟ್ಲಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಎನಿವೆ, ಡಿಸೆಂಬರ್ 10 ಕ್ಲಾಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಲೈಕ್ ಸಿಲೆಬಸ್ ಕಾಪಿನ ಡಿಸ್ಕ್ರಿಪ್ಷನ್ ಹಾಕಿದ್ನಿ, ನೋಡ್ಕೊಳ್ತೀರಿ. ಇಷ್ಟ ಆದ್ರೆ ಜಾಯ್ನ್ ಆಗ್ತೀರಿ ಅಂಡ್ ಚೆನ್ನಾಗಿ ಓದ್ಕೋತೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು